ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಂತಂದರೆ ಜಪಾನಲ್ಲಿ ನೋಡಿ ಅಗ್ರಿಕಲ್ಚರ್ ಲ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ. ಹಾಗೆ ಇದು ನೋಡಿ ರೈಸು ಕಟಾವು ಮಾಡಿಬಿಟ್ಟು ಯಾವ ಥರ ನೀಟ್ ಹಾಕಿದ್ದಾರೆ ಅಂತ, ಎಷ್ಟು ನೀಟಾಗಿ. ಹಾಗೆ ಮೇಲೆ ಪ್ಲಾಸ್ಟಿಕ್ ಕವರು ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಇದು ಮಳೆ ನೀರು ಅದು ಬಂದರೆ ಏನು ನೆಂದೋಗಬಾರ್ದು ರೈಸು ಅಂತ. ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಅಷ್ಟು ಚೆನ್ನಾಗಿ ಇವರು ಮಾಡ್ತಾರೆ ಅಂತ. ಹಾಗೆ ನೋಡಿ ಲ್ಯಾಂಡ್ ಯಾವ ಥರ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಎಲ್ಲ ಅಂತ. ಸೊ ಇವರು ಮೇ ಟು ಜೂನಲ್ಲಿ ಬಿತ್ತನೆ ಮಾಡ್ತಾರೆ. ಹಾಗೆ ಸೆಪ್ಟೆಂಬರ್ ಟು ಅಕ್ಟೋಬರಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ. ಅಂದರೆ ಏನಂದರೆ ಜಾಸ್ತಿ ಮಂತ್ಸ್ ಏನು ತೊಗೊಳ್ಳೋದಿಲ್ಲ, ಇಲ್ಲಿ ಜಲ್ದಿನೇ ಬಂದುಬಿಡುತ್ತೆ ರೈಸು. ಏನಕ್ಕೆ ಅಂತಂದರೆ ಇಲ್ಲಿ ಟೆಂಪ್ರೇಚರು ಹಂಗಿರುತ್ತೆ. ಹಾಗೆ ನೀರಿನ ಕೊರತೆ ಅಂತೂ ಇಲ್ಲಿ ಇಲ್ಲ. ಏನಕ್ಕೆ ಅಂದರೆ ಯಾವಾಗಲೂ ತಂಪಿರೋದ್ರಿಂದ ನೀರಿಂದಂತೂ ಸಮಸ್ಯೆ ಬರೋದೇ ಇಲ್ಲ. ಸೊ ಅಷ್ಟು ಬೇಗನೆ ಬರುತ್ತೆ. ಹಾಗೆ ಇವು ರೈಸ್ ಹೆಂಗಿರುತ್ತೆ ಅಂದರೆ ಸೊ ನೋಡೋದಕ್ಕೆ ರೌಂಡ್ ಇರುತ್ತೆ, ಸ್ಟಿಕ್ಕಿ ಇರುತ್ತೆ ಸ್ವಲ್ಪ. ಹಾಗೆ ರೈಸು ಟೇಸ್ಟಿಯಾಗಿರುತ್ತೆ, ಬಟ್ ಏನಂದರೆ ಹೆಲ್ದಿಯಾಗಿಯೂ ಇರುತ್ತೆ ಇವ್ರದ್ದು ರೈಸು. ಹಾಗೆ 5 kgಗೆ ಎಷ್ಟಂದರೆ 3,500ರಿಂದ 4,000 ಮೇಲೆ ಬೀಳುತ್ತೆ. ಸೊ ಕಾಸ್ಟ್ಲಿನೇ ಇರುತ್ತೆ ಇಲ್ಲಿ ರೈಸು. ಮತ್ತು ಏನಂತಂದರೆ ಜಾಸ್ತಿ ಕನ್ಸಪ್ಷನ್ ಆಫ್ ರೈಸ್ ಏನಂದರೆ ಜಾಸ್ತಿನೇ ಇದೆ ಜಪಾನಲ್ಲೂ. ಸೊ ಹಾಗೆ ಇವರು ರೈಸ್ದಿಂದನೇ ವೆರೈಟೀಸ್ ಆಫ್ ಡಿಶಸ್ನ ಆಲ್ಮೋಸ್ಟ್ ಕನ್ಸ್ಯೂಮ್ ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಜಪಾನಲ್ಲಿ ಸುಶಿ ಅಂತ ಬರುತ್ತೆ, ಅದು ಫೇಮಸ್ ಫುಡ್ಡು. ಸೊ ಆ್ಯಕ್ಚುಲಿ ಅದು ರೈಸ್ದಿಂದನೇ ಇವರು ಮಾಡ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಇದು ನೋಡಿ ಪ್ರೈವೇಟ್ ಫಾರ್ಮರ್ಸ್ ಅವರು ಅಲ್ಲೇ ಏನೇನು ಬೇಕು ಎಲ್ಲ ನಾನಾ ಥರದ ತರಕಾರಿಗಳು ಹಾಗೂ ಹಣ್ಣುಗಳು ತಮ್ಗೆ ಏನೇನು ಬೇಕು ಎಲ್ಲ ಆಲ್ಮೋಸ್ಟ್ ಅಲ್ಲೇ ಬೆಳ್ಕೊತಾರೆ. ಮತ್ತು ಇದು ನೋಡಿ ಬದನೆಕಾಯಿ ಯಾವ ರೀತಿ ಕೋಲು ಹಾಕಿಬಿಟ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ. ಎಲ್ಲಿ ನೋಡಿದರೂ ಈ ಥರ ಭತ್ತನೇ ಕಾಣುತ್ತೆ, ಅಷ್ಟು ಚೆನ್ನಾಗಿ ಇದನ್ನು ನೇತು ಹಾಕಿದ್ದಾರೆ ಅಂತ. ಹೇಗೆ ಅಂದರೆ ನಾವು ಹೋಗಿದ್ದು ಒಂದು ಫಾರೆಸ್ಟ್ ಮಧ್ಯೆ ಇರೋ ಫಾರ್ಮ್ಗೆ, ಮೀನ್ಸ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ. ಇನ್ನೊಂದು ಏನಂತಂದರೆ ಇಲ್ಲಿ ಕ್ರಾಪ್ ನೋಡಿ ಎಷ್ಟು ಹೈಟ್ ಕಡಿಮೆ ಇರುತ್ತೆ ಇಲ್ಲಿ. ಕ್ರಾಪ್ ಎಲ್ಲ ಅದು ರೈಸ್ದು ಜಾಸ್ತಿ ಹೈಟ್ ಇರೋದಿಲ್ಲ, ಇಷ್ಟೇ ಲಾಸ್ಟು ಹೈಟ್ ನೋಡಿ. ಎಷ್ಟು ಬರೀ ಎಲ್ಲಿ ನೋಡಿದ್ರು ಬರೀ ರೈಸೇ ಕಾಣುತ್ತೆ. ಹಾಗೆ ಇದು ನೋಡಿ ಏನಂತಂದರೆ ವಾಟರ್ದು ಪೂಲ್ ಚಿಕ್ಕದಾಗಿ ಹೆಂಗೆ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಪಾಸ್ ಆಗಲಿಕ್ಕೆ ಈ ಥರ ಪೂಲ್ ಮಾಡಿದ್ದಾರೆ ಚಿಕ್ಕದಾಗಿ ಒಂದು ಮಧ್ಯ. ಹಾಗೆ ಇದು ಡ್ರೈನೇಜ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂತ. ಯಾವುದೇ ಕೆಲಸ ಆಗಲಿ ಇವರು ಶ್ರದ್ಧೆಯಿಂದ ಸ್ವಲ್ಪ ಕೆಲಸ ಆದ್ರೂ ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಮತ್ತು ನೋಡಿ ಎಲ್ಲಿ ನೋಡಿದರೂ ರೈಸೇ ಕಾಣುತ್ತೆ. ಹಾಗೆ ರೈಸ್ ಜಾಸ್ತಿ ಬೆಳೀತಾರೆ ಇಲ್ಲಿ. ನೋಡಿ ರೋಡಲ್ಲಿ ಎಷ್ಟು ಕ್ಲೀನಾಗಿದೆ ಅಂತ. ಮತ್ತು ಇಲ್ಲಿ ರೋಡಲ್ಲಿ ಜಾಸ್ತಿ ಜನ ಯಾರು ಅಡ್ಡಾಡೋದಿಲ್ಲ, ಯಾರ್ದು ಫಾರ್ಮ್ ಹೌಸ್ ಇರುತ್ತೆ. ಹಾಗೆ ಫಾರ್ಮ್ಸ್ ಯಾರ್ದಿರುತ್ತೆ ಅಷ್ಟು ಜನ ಅಷ್ಟೇ ಅಡ್ಡಾಡ್ತಾರೆ, ಬಟ್ ಕಡಿಮೆ, ಯಾರು ಬರೋದಿಲ್ಲ. ಹಾಗೆ ಇದು ಫಾರೆಸ್ಟ್ ಮಧ್ಯೆ ಇದೆಯಲ್ಲ ಫಾರ್ಮು, ಸೊ ಹಾಗೆ ಬರೋದಿಲ್ಲ. ನೋಡಿ ಇವರು ಎಲ್ಲ ಕಡೆನೂ ಈ ಥರ ಡ್ರೈನೇಜ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಬ್ಬರು ತಾತ ಹಿಂಗೆ ಕೆಲಸ ಮಾಡ್ತಾಯಿದ್ರು, ಅಂದರೆ ಫುಲ್ ಕಟ್ ಆಫ್ ಮಾಡ್ತಾಯಿದ್ರು. ನೋಡಿ ಶ್ರದ್ಧೆಯಿಂದ ಮಾಡ್ತಾರೆ ಇವರು ಅಂತ. ಎಷ್ಟೇ ಏಜ್ ಆದ್ರೂ ಇವರು ಕೆಲಸ ಮಾತ್ರ ಬಿಡೋದಿಲ್ಲ. ಹಾಗೆ ಯಾವುದೇ ಕೆಲಸ ಆದರೂ ಮಾಡ್ತಾರೆ. ಅಷ್ಟು ಏನಂದರೆ ಶಕ್ತಿಯುತರಾಗಿರ್ತಾರೆ ಇಲ್ಲಿ ಜನ.
ಹಾಗೆ ಇದು ಸ್ಟ್ರಾಬೆರಿ ಪ್ಲಾಂಟ್ಸು ಇನ್ನೂ ಇವಾಗ ಹಚ್ಚಿದ್ದಾರೆ ಅನಿಸುತ್ತೆ. ಚಿಕ್ಕದಾಗಿತ್ತು, ಇನ್ನು ಸ್ಟ್ರಾಬೆರಿ ಬಂದಿಲ್ಲ. ನೋಡಿ ಸ್ಟ್ರಾಬೆರಿ ಗಿಡಗಳು ಹೆಂಗಿರ್ತವೆ ಅಂತ. ಹಾಗೆ ಇದು ಸೊಪ್ಪು. ಮತ್ತು ನಮ್ಮಲ್ಲಿ ಹೆಂಗೆ ನಾವು ಎದುರುಗೊಂಬೆನ ಹಾಕಿರ್ತೀವಲ್ಲ ಹೊಲದಲ್ಲಿ, ಅವರು ನೋಡಿ ಈ ಥರ ಕಾಗೆನ ಹಾಕಿದ್ದಾರೆ. ಕಾಗೆನೇ ತಕ್ಕಿದ್ದಾರೆ. ನೋಡೋದಕ್ಕೆ ರಿಯಲ್ ಕಾಗೆ ಥರನೇ ಕಾಣುತ್ತೆ. ಮೋಸ್ಟ್ಲಿ ಇದು ಮೀನ್ಸ್ ಅಂದರೆ ಒಂದು ಕಾಗೆ ಇದ್ದರೆ ಇನ್ನೊಂದು ಕಾಗೆ ಬರೋದಿಲ್ಲ ಅಂತ ಹಾಕಿದ್ದಾರೆ ಅನಿಸುತ್ತೆ. ಮತ್ತು ಇನ್ನೊಂದು ಏನಂತಂದರೆ ನಾನು ನೋಡಿಬಿಟ್ಟು ರಿಯಲ್ ಕಾಗೆ ಇದೆ ಅಲ್ಲಿ ಅಂತ ಇದೆ. ಬಟ್ ಅಲ್ಲಿ ನಿಯರ್ ಹೋಗಿ ನೋಡಿದೆ ಡೂಪ್ಲಿಕೇಟ್ ಕಾಗೆ ಇದೆ ಅಂತ. ಸೊ ಅವಾಗ ಗೊತ್ತಾಯಿತು. ಸೇಮ್ ರಿಯಲ್ ಕಾಗೆ ಥರನೇ ಕಾಣ್ತಾ ಇತ್ತದು. ಎಷ್ಟು ಚೆನ್ನಾಗಿದೆ, ನೇತಾಕಿದ್ದಾರೆ. ಹಾಗೆ ಡೊಣ್ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಎಷ್ಟು ಹಣ್ಣಾಗಿದೆ ನೋಡಿ ಗಿಡದಲ್ಲಿ ಅಂತ. ಎಲ್ಲ ಮಲ್ಚಿಂಗ್ ಪೇಪರ್ ಹಾಕಿ ನೀಟಾಗಿ ಹಚ್ಚಿದ್ದಾರೆ. ಹಾಗೆ ಇದು ಮೆಣಸಿನ್ಕಾಯಿ ಚಿಕ್ಕದಾಗಿದೆ. ಸೀಡ್ಸ್ ಹಾಕಿ ಮೇಲೆ ಮಲ್ಚಿಂಗ್ ಪೇಪರ್ ಹಾಕಿದ್ದಾರೆ. ಹಾಗೆ ಇದು ಕಾಲಿಫ್ಲವರು. ಭತ್ತ ನೋಡಿ ಹೆಂಗೆ ಹಾಕಿದ್ದಾರೆ ಅಂತ. ಮೇಲೆ ಎಲ್ಲ ಏನಂದರೆ ತಟ್ಟು ಹೊಚ್ಚಿಬಿಟ್ಟು ಕವರ್ ಮಾಡಿದ್ದಾರೆ. ಮತ್ತು ಇದು ಕ್ಯಾಬೇಜು ಮತ್ತು ಕಾಲಿಫ್ಲವರು. ಇವರು ಏನಂದರೆ ಒಂದೇ ಥರ ಹಾಕೋದಿಲ್ಲ. ಏನಂದರೆ ವೆಜಿಟೇಬಲು ನಾನಾ ಥರದ ವೆಜಿಟೇಬಲ್ಸ್ ಹಾಕ್ತಾರೆ. ಎಲ್ಲ ಥರದ ವೆಜಿಟೇಬಲ್ಸು ಒಂದೇ ಫಾರ್ಮಲ್ಲಿ ಆಲ್ಮೋಸ್ಟ್ ಅವರಿಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಟ್ಟು ಚಿಕ್ಕದಾಗಿ ಹಚ್ಕೊಂಡಿರ್ತಾರೆ. ಇದು ನೋಡಿ ಇವರು ಸೈಡೆಲ್ಲ ಕಸ ಹೆಂಗೆ ತೆಗಿತಾವ್ರೆ. ಇದು ಇವರು ಏನು ತಿಂತಾ ಇದೆಯಾ ಅಂತ ಕೇಳ್ತಾಯಿದ್ರು ನನ್ನ ಮಗನಿಗೆ. ಅವನು ಏನಂದರೆ ಆ್ಯಪಲ್ ತಿಂತಾ ಇದ್ನಿ ಅಂತ ಹೇಳ್ತಾ ಇದ್ದ. ಅಂದರೆ ಜಪಾನ್ದು ಲ್ಯಾಂಗ್ವೇಜಲ್ಲಿ ಆ್ಯಪಲ್ಗೆ ರಿಂಗೋ ಅಂತ ಕರೀತಾರೆ. ಸೊ ನಾವು ಅದೇ ರಿಂಗೋ ತಿಂತಾ ಇದ್ದಾನೆ ಅಂತ ಹೇಳಿದ್ವಿ. ಹಾಗೆ ಇದು ನೋಡಿ ಬೀನ್ಸು ಅವರೇ ಅನಿಸುತ್ತೆ. ಇದು ನೋಡಿ ಹೂವಿಗಂತೂ ಏನು ಕಡಿಮೆ ಇಲ್ಲ. ಇಲ್ಲಿ ಹೂವು ಅಂತೂ ತುಂಬ ಬೆಳೀತಾರೆ. ಎಲ್ಲಿ ನೋಡಿದ್ರು ಹೂವು ಕಾಣುತ್ತೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.